ಎಲ್ರಿಗೂ ನಮಸ್ಕಾರ. ಮಡೆನೂರು ಮುನ್ನ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಕರಣ ಆಗಿತ್ತು. ಅದರಲ್ಲಿ ನಮಗೆ ಲಾಯರ್ ನವೀನ್ ಗಂಗಪ್ಪನಹಳ್ಳಿ ಅವರು ಪರಿಚಯ ಆದರು. ಅದರಿಂದ ಶಾರದಾ ಎಸ್ ಇಬ್ಬರು ಕೂಡ ಪರಿಚಯ ಆಗಿ ನನ್ನನ್ನು ಬಿಡಿಸೋದಕ್ಕೆ 1,70,000 ಆಗುತ್ತೆ ಅಂತ ಹೇಳಿ ನನ್ನ ಹೆಂಡತಿ ಆಗ ನನ್ನ ಫ್ರೆಂಡ್ ವಾಸು ಎಲ್ಲರನ್ನೂ ಕರ್ಕೊಬಂದು 1,70,000 ರೂಪಾಯಿಗೆ ಮಾತಾಡ್ಕೊಂಡು ಹೋದರು. ಅದಾದಮೇಲೆ ನನ್ನನ್ನು ಯಾರೂ ಕೂಡ ನಾನು ಮೀಟ್ ಮಾಡೋಕ್ಕೆ ಬರಲೇ ಇಲ್ಲ. ಕಾರಣ, ನೋಡೋಕೆ ಹೋಗಬೇಡ, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನನ್ನ ಹೆಂಡತಿಗೆ ಎದುರಿಸಿ ನೀನು ಗಂಡಂಗೆ ಹೇಳ್ಬೇಡ ಅಂತೇಳಿ ಟೋಟಲ್ 7,5 ಲಕ್ಷ ದುಡ್ಡನ್ನು ಮಾಂಗಲ್ ಚೈನು ಪ್ರತಿಯೊಂದು ಒಡವೆ ಎಲ್ಲ ಅಡೆ ಇಡಿಸಿ ನನ್ನ ರಿಲೇಷನಲ್ಲೆಲ್ಲ ಕೂಡ ದುಡ್ಡಿಸ್ಕೊಂಡು ಸುಮಾರು ಸಾಲ ಮಾಡಿಸಿ ನನ್ನನ್ನು 7,5 ಲಕ್ಷ ದುಡ್ಡಿಸ್ಕೊಂಡಿದ್ದಾರೆ. ನಾನು ರಿಲೀಸಾಗಿ ಆಚೆಗೆ ಬಂದು ಇಷ್ಟು ಯಾಕೆ ಇಸ್ಕೊಂಡಿದ್ದೀರಾ ಅಂತ ಕೇಳಿದಾಗ ನಾನು ಮಾತಾಡಿದ್ದು 12,5 ಲಕ್ಷ ಅಂತ ಹೇಳಿದ್ದಾರೆ. ಇಲ್ಲಿ ಮೆಸೇಜಲ್ಲಿ ನಾನು ಫೀಸ್ ತಗೋತಿಲ್ಲ ಅಂತ ಹಾಕಿದ್ದಾರೆ. ನಮಗೆ ಸುಮಾರು ಸೆಂಟಿಮೆಂಟಲ್ಲಿ ಸಿಂಪತಿಲಿ ತುಂಬ ನನ್ನ ಹೆಂಡ್ತಿನ ಗಾಬರಿಪಡಿಸಿ ಎದುರಿಸಿ ಸುಮಾರು ದುಡ್ಡಿಸ್ಕೊಂಡಿದ್ದಾರೆ. ಮಧ್ಯ ನಾನು ಕೇಳಕ್ಕೆ ಹೋದಾಗ, ಮೇಡಮ್ ನನಗೆ ದುಡ್ಡು ವಾಪಸ್ ಕೊಡಿ, 1,70,000 ಇಟ್ಕೊಂಡು ಮಿಕ್ಕಿದ್ದು ಕೊಡಿ ಅಂದಾಗ, ನೀನು ನಂಗೆ 5 ಲಕ್ಷ ಕೊಡಬೇಕು, ಇಲ್ಲ ಅಂದರೆ ನಾನು ನಿನ್ನ ಒಳಗೆ ಹಾಕಿಸ್ತೀನಿ, ಆ ಕೇಸ್ ಹಾಕಿಸ್ತೀನಿ, ಈ ಕೇಸ್ ಹಾಕಿಸ್ತೀನಿ ಅಂತ ಸ್ವಲ್ಪ ಎದುರಿಸಿದ್ರು. ನಾನು ಕೇಳ್ತಾ ಇರೋದು, ಮೇಡಮ್ ನನಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳೋಕ್ಕೆ ಬಾರ್ ಕೌನ್ಸಿಲಿಗೆ ಲೀಗಲಾಗಿ ಬಾರ್ ಕೌನ್ಸಿಲಿಗಾಗಿ ನಾನು 3,000 ಫೀಸ್ ಕಟ್ಟಿ ನಾನು ಹಾಕಿದ್ದೀನಿ. ಅವ್ರು ಹೇಳಿದ್ದು 15 ದಿವಸದಲ್ಲಿ ಎಲ್ಲರಿಗೂ ನೋಟಿಸ್ ಬರುತ್ತೆ ಅಂತ ಹಾಕಿದ್ರು. ಯಾವ ನೋಟಿಸು ಬಂದಿಲ್ಲ, ಯಾರನ್ನೂ ಕರೆದು ಕೂಡ ಮಾತಾಡಿಸಿಲ್ಲ. ಗೊತ್ತಿಲ್ಲ ಅದೇನಾಗಿದೆ ಯಾಕೆ ಲೇಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ದೂರನ್ನ ಕೊಟ್ಟಿದ್ದೀನಿ, ನ್ಯಾಯ ಕೊಡಿಸಿ ಅಂತ. ಅಲ್ಲಿ ಕೇಳಕ್ ಬಂದ್ರೆ ದೌರ್ಜನ್ಯ ಆಗುತ್ತೆ. ಅಯ್ಯೋ, ಎಲ್ಲ 20 ಜನ ಸೇರಿ ಹೊಡೆಯಕ್ಕೆಲ್ಲ ಬಂದ್ಬಿಡ್ತಾರೆ. ಯಾವುದೇ ರೀತಿ ನಮ್ಮ ಮಾತಿಗೆ ಬೆಲೆ ಇರಲ್ಲ ಅಂತ ಹೇಳಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೇವೆ. ಯಾಕೆ ಅಂದ್ರೆ ಅಲ್ಲಿ ಹೇಳಕ್ ಹೋದ್ರೆ 100 ಜನ ಸೇರ್ಕೊಂತಾರೆ. ನಮ್ಮ ಮಾತಿಗೆ ಇಲ್ಲ, ನಮಗೆ ಆಯ್ತಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 7,5 ಲಕ್ಷ ಹಿಂಗೆ ಅಂದಾಗ ಜಡ್ಜ್ ಮುಂದೆ ಬಂದು ಫೀಸ್ ಅಂತ ಒಪ್ಕೋಬೇಕು, ಇಲ್ಲ ಆಚೆ ಬಿಡಲ್ಲ, ನಾನು ಲೇಡಿ ಡಾನು, ನೀನು ಬಟ್ಟೆ ಬಿಚ್ಚೋಡಿ, ಹಿಂಗೆಲ್ಲ ಬೇರೆ ಲೆವೆಲಲ್ಲಿ ದೌರ್ಜನ್ಯ ಮಾಡ್ಯಾರ. ನೋಡಿ, ಆ ಪರಿಸ್ಥಿತಿ ಬರುತ್ತೆ. ನಾವು ಅಲ್ಲಿ ಮಾತಾಡಕ್ ಆಗದೆ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಬಗೆಹರಿಸೋ. ನವೀನ್ ಗಂಗಪ್ಪನಹಳ್ಳಿ ಅವರ ಮೆಸೇಜ್ ನೋಡ್ಬಿಟ್ರೆ ನಿಜವಾಗ್ಲೂ ನಾವೆಲ್ಲ ಕಲಾವಿದ್ರು, ಅವರು ಕಲಾವಿದರು. ಎಂತೆಂಥ ಮೆಸೇಜ್ ಮಾಡಿದ್ದಾರೆ ಅಂದರೆ, ನಾವು ಫೀಸ್ ತಗೋತಾ ಇಲ್ಲ, ನೀನು ನನ್ನ ತಂಗಿ ಇದ್ದಂಗೆ, ವರ್ಷ ಬಾಗ್ನ ಕೊಡ್ತೀನಿ, ಏನು ಸರ್ ಆ್ಯಕ್ಟಿಂಗು, ಅವರು ಸರ್ ರಿಯಲ್ ಸ್ಕ್ರಿಪ್ಟ್ ರೈಟ್ರು. ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ನಾನು ಎಲ್ಲ ಲಾಯರ್ಗೂ ಹೇಳ್ತಾ ಇಲ್ಲ. ಈ ಥರ ಒಂದು ಲಾಯರು ಕುತ್ಕೊಂಡು ಮಾತಾಡಿದಾಗ ಬೆಳಗ್ಗೆ ಮಾತಾಡಿದೆ ಮೇಡಮ್ ಅವ್ರ ಹತ್ರ. ಮೇಡಮ್ ಮಾತಾಡೋಣ ಅಂದರೆ ಎಲ್ಲ ಆನ್ಸರ್ ಕೊಡ್ಬೇಕು, ನಾನು ಕೊಡ್ತೀನಿ ಅಂದರು. ಅದನ್ನು ಮಾತು ಮೀರಿ ನಾನು ಮಾಡ್ತಿರೋದಿಲ್ಲ. ಕುತ್ಕೊಂಡು ಮಾತಾಡೋಣ ಅಂದರೆ ನಾನು ಸೋಷಿಯಲ್ ಮೀಡಿಯಾ ಹೋಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು, ನನಗೆ ಅವರು ಮುಂಚೆನೇ ನಾನು ಡಾನು ಅದು ಇದು ಅಂತಾರೆ. ನನ್ನ ಮೇಲೆ ಒಂದು ಮಾರ್ಕು, ನನ್ನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದರೂ ಕೂಡ ಅದೇ ಲಾಯರ್ ಕಾರಣ ಸರ್, ಇದು ಸತ್ಯ.